ನಾವು ನಮ್ಮ ಈಶಾನ್ಯ ರಾಜ್ಯಗಳಿಗೆ ಹೋಗುವಂಥ 7 ರಾಜ್ಯಗಳಿಗೆ ಹೋಗುವಂಥ ಹಾದಿರ ಬಂದಂಗೆ ಆಗಿ ಹೋಗ್ಬಿಡ್ತದೆ. ಜೊತೆಗೆ ತಿಸ್ತಾ ನದಿ ಯೋಜನೆ ಬಗ್ಗೆನೂ ಈಗ ಭಾರತದಿಂದ ಹೆಚ್ಚಿಗೆ ಚೈನಾ ಜೊತೆಗೆ ಸಂಬಂಧ ಮಾಡ್ಬೇಕಂತೇಳಿ ಅಲ್ಲಿ ಒಪ್ಪಂದಗಳು ಮಾಡ್ಕೋಬೇಕಂತೇಳಿ ನಮ್ಮ ಯುನಿಸ್ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ವಿಶೇಷವಾಗಿ ಭಾರತದಂಥದ್ದು ಇವತ್ತು ಭಾಳ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟ ಈ ಭಾಗವನ್ನು ತಮ್ಮ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳುವಂಥದ್ದು. ಯಾವ ಭಾಗ? ಈ ವಿಶೇಷವಾಗಿ ತಿಸ್ತಾ ನದಿಯ ಸಂಬಂಧನ ಬಗೆಹರಿಸ್ಕೊಳ್ಳೋದು, ಸಿರಿಗುರಿ ಏರಿಯಾದಲ್ಲಿ ಜಾಗವನ್ನು ನಮ್ಮ ಕಬ್ಜಾದಲ್ಲಿ ಇಟ್ಕೊಳ್ಳೋದು, ಮುಂದೆ ಅದೇ ಕಾಲಕ್ಕೆ ಇಲ್ಲಿ ಎಲ್ಲ ಗೆಳೆತನ ನಮ್ಮ ಬಂಗಾಳದೊಂದಿಗೆ ಗೆಳೆತನ ಹೆಚ್ಚು ಮಾಡ್ಕೊಳ್ಳೋದು ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಚುನಾವಣೆಗಳು ಆಗಬೇಕು. ಈಗ ಚುನಾವಣೆ ಇನ್ನೂ ಕರೆದಿಲ್ಲ. ಚುನಾವಣೆಗಳು ಯಾವ ರೀತಿ ಆಗ್ತಾವೆ ಗೊತ್ತಿಲ್ಲ. 2020 ಚುನಾವಣೆ ಆಗಬೇಕಲ್ಲೇ ಬಂಗಾಳದಲ್ಲೇ ಆಗ್ತಾವ ಅನ್ನುವಂಥದ್ದು. ಯಾಕಂದರೆ ಚೈನಾ ಹಿಂದಿರೋದ್ರಿಂದಾಗಿ ಚುನಾವಣೆಗಳನ್ನು ಮಾಡಿಸೋ ಸಾಧ್ಯತೆಗಳು ಭಾಳ ಕಡಿಮೆ. ಹೀಗಾಗಿ ಒಟ್ಟಾರೆಯಾಗಿ ಚೈನಾ ಈ ದಕ್ಷಿಣ ಏಷ್ಯಾದ ಭಾರತದೊಂದಿಗಿನ ಎಲ್ಲ ದೇಶಗಳ ಸಂಬಂಧವನ್ನು ಕಡಿದುಗೊಳಿಸುವಂಥದ್ದು, ಜೊತೆಗೆ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಹೆಜ್ಜೆ ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಮೋದಿಯವರು ಎಷ್ಟು ಚಾಣಾಕ್ಷತೆಯಿಂದ ಹೆಜ್ಜೆ ಇಟ್ಟರೂ ಕಡಿಮೆ. ಯಾಕಂದರೆ ಈಗಾಗಲೇ ತಮ್ಮ ಹಿಂದುತ್ವವಾದದಿಂದಾಗೆ ಸಾಕಷ್ಟು ಬಂಗಾಳಿಗಳಿಗೆ, ಪಾಕಿಸ್ತಾನಿಗಳಿಗೆ ಒಂದು ರೀತಿ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ಏನು ಅಂಜಿಕೆ, ಭಯ ಹುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಆ ಕೆಲಸ ಕಡಿಮೆ ಆಗಬೇಕಾಯ್ತು ಅಂದರೆ ಇಲ್ಲಿಯ ಮುಸ್ಲಿಮರನ್ನು ವಿಶ್ವಾಸ ತೆಗೆದುಕೊಂಡ ಅವರನ್ನು ಪ್ರಮುಖವಾದ ಕೆಲಸ ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಆಯಕಟ್ಟಿನ ಜಾಗಕ್ಕಿಂತಲೂ ಜೊತೆಗೆ ಗೆಳೆತನ ಹೆಚ್ಚು ಮಾಡಿಸಿಕೊಂಡು ಇವತ್ತಿನವರೆಗೆ ಆಗಿದಲ್ಲ. ಈಗ ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥ ಒಂದು ಘಟನೆಗಳನ್ನು ಹಿಂದೂ ಪರ ಅಥವಾ ಮುಸ್ಲಿಂ ವಿರೋಧಿ ಘಟನೆಗಳನ್ನು ಆದಷ್ಟು ಕಡಿಮೆ ಮಾಡಿ ಗೆಳೆತನ ಮಾಡಿ ಕಡಿಮೆ ಆಗ್ಬೋದೇನು. ಆದರೆ ಇದನ್ನು ಮಾಡೋದು ನಮ್ಮ ಕೇಂದ್ರ ಸರ್ಕಾರ ಕೈಯಲ್ಲಿದೆ. ಅವ್ರು ಮಾಡಲೇಬೇಕಾದ ಅನಿವಾರ್ಯತೆಯೂ ಇವತ್ತು ನಿರ್ಮಾಣ ಆಗಲಿಕ್ಕತ್ತದೆ. ಯಾಕಪ್ಪ ಅಂದ್ರೆ ಸ್ಪಷ್ಟವಾಗಿ ಚೈನಾ ಭಾರತ ಸುತ್ತಲಿನ ಎಲ್ಲ ರಾಷ್ಟ್ರಗಳನ್ನು ತನ್ನ ಹಸ್ತಕ್ಕೆ ಅದು ತನ್ನ ವಶ ಮಾಡ್ಕೊಳ್ಳೋದು ದಿಟ್ಟ ಹೆಜ್ಜೆ ಇಡ್ಲಿಕ್ಕತ್ತದ. ಇದು ನಾವೆಲ್ಲ ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ಮತ್ತು ಭಾರತಕ್ಕಿಂತ ಇವತ್ತು ಬಾಂಗ್ಲಾದೇಶ ಚೈನಾ ಜೊತೆಗೆ ಹೆಚ್ಚು ಸಮೀಪ ಹೋಗೋದು ನಮಗೆ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಭಾಳ ಅಪಾಯಕಾರಿ ಅಂತ ಹೇಳ್ತಾ ಈ ಒಂದು ಚರ್ಚೆ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.